ನಡೆಸಲಿಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ಕರ್ತನ ನಾಮವನ್ನು ಸ್ತುತಿಸೋಣ. ಕರ್ತನ ಎಷ್ಟು ಒಳ್ಳೆಯವರು, ಆತನ ಕೃಪೆಯು ಶಾಶ್ವತ, ಪ್ರತಿದಿನವೂ ಆತನ ಕರುಣೆಯು ಹೊಸದಾಗಿದೆ. God's mercy is new every morning, and every breath that we are breathing, it's a gift of life from God for us. ಪ್ರತಿಯೊಂದು ಶ್ವಾಸವನ್ನು ನಾವು ತೆಗೆದುವುದು ಅದು ಕರ್ತನ ಒಂದು ಗಿಫ್ಟ್ ಆಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹೌದು ಪ್ರಿಯರೇ, ನಾವು ನಮ್ಮನ್ನು ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಕರ್ತನನ್ನು ಆರಾಧಿಸಿಕೆ ಆತನ ಪ್ರಸನ್ನತೆಯಲ್ಲಿ ಬಂದಾಗ ಯಾವುದು ಆಲೋಚನೆ ನಮ್ಮಲ್ಲಿ ಗಲಿಬಿಲಿ ಉಂಟು ಮಾಡುತ್ತದೆಯೋ ಅವನ್ನೆಲ್ಲ ನಾವು ಪಕ್ಕದಲ್ಲಿ ಇಟ್ಟು ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಆತನನ್ನು ಸ್ತುತಿಸೋಣ. Oh, we worship you, Jesus. We worship you, God. Loving Father, Lord, we come into your presence. ಹೌದು ಕರ್ತನೇ, ನಿನ್ನ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ಕರ್ತನೇ, ನಮ್ಮನ್ನು ಉಂಟು ಮಾಡ್ತದೆ. ನಮ್ಮ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಲಿಕ್ಕೆ ನಮ್ಮನ್ನು ಯೋಗ್ಯನನ್ನು ಮಾಡುವುದಂತ ಎಲ್ಲ ಆಲೋಚನೆಗಳು, ಎಲ್ಲ ವಿಚಾರಗಳನ್ನು ನಮ್ಮನ್ನು ದೂರಗೊಳಿಸುತ್ತದೆ. ಈ ಸಮಯ ನಿನ್ನನ್ನು ಸ್ತುತಿಸಲಿಕ್ಕೆ ಮಾತ್ರ, ನಮ್ಮ ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಸ್ತುತಿಸಲಿಕ್ಕೆ ಆಗುವಂತೆ ಮಾಡುವ. Thank you, Lord Jesus. Help us, Lord, that we could worship you with all our hearts. ದೇವರೇ, ನೀನು ನಮ್ಮ ಆಶ್ರಯ ದುರ್ಗವಾಗಿರಬೇಕು. ಸಂಕಟದಲ್ಲಿ ಕರ್ತನೆ ಸಿದ್ಧ ಸಹಾಯಕನು ನೀನಾಗಿದೆ. ಕರ್ತನೆ, ಯು ಆರ್ ರೆಡಿ, ಯು ಆರ್ ಅ ವೆರಿ ಪ್ರೆಸೆಂಟ್ ಹೆಲ್ಪ್ ಲಾರ್ಡ್ ಮಾಸ್ಟರ್. ಹೌದು ಪ್ರಿಯರೇ, ಈ ಹಾಡನ್ನು ಹಾಡುತ್ತಾ ಕರ್ತನನ್ನು ಸ್ತುತಿಸುವ. ನಮ್ಮ ಸಹಾಯಕರು ಆತನೇ, ನಮ್ಮ ಆಶ್ರಯ ದುರ್ಗವು ಆತನೇ, ನಮ್ಮ ವಿಮೋಚಕನು ಆತನು, ನಮ್ಮ ಬಂಡೆಯು ನಮ್ಮ ಕೋಟೆಯು ಆತನೇ ಆಗಿದ್ದಾನೆ. ಪ್ರಿಯರೇ, ಓ ವಿ ವರ್ಷಿಪ್ ಯು ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್.
worship you, Lord. We worship you, Jesus. We glorify you, Lord. ಮಹಿಮವು ಘನತೆಯು ಅರ್ಹವಾದ ಕರ್ತನೇ. God, you alone are worthy of all our praises. ನೀನು ಮಾತ್ರ ಯೋಗ್ಯನ ಕರ್ತನೇ. ಎಲ್ಲ ಮಹಿಮೆಗೂ ಎಲ್ಲ ಘನತೆಗೂ ನೀವೊಬ್ಬರೇ ಯೋಗ್ಯನ ಕರ್ತನೇ. Oh, we worship you, God. We bless your name, O Father. God, we glorify you. ಹೌದು ಕರ್ತನೇ, ನಿನ್ನ ನಾಮವನ್ನು ಸ್ತುತಿಸುತ್ತೇವೆ ಕರ್ತನೇ.
you, Jesus, for you are our healer, Lord. Oh, we worship you, Jesus. Psalms 20, verse 6 and 7. Now I know that the Lord saves his anointed. He will answer him from his holy heaven with the saving mighty of his right hand. Some trust in chariots and some in horses, but we trust in the name of our God. Hallelujah. Oh, we worship you. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ತನ್ನ ಭುಜಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ನಿಮ್ಮನ್ನು ನನ್ನನ್ನು ಕರ್ತನಾದ ಯೆಹೋವನು ಅಭಿಷೇಕಿಸಿದ್ದಾನೆ. ಆದ ಕಾರಣದಿಂದ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ನಮ್ಮ ಭರವಸೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವ ವಿಷಯಗಳಲ್ಲಿಲ್ಲ, ಆದರೆ ದೇವರ ನಾಮದಲ್ಲಿದೆ. ಅದು ಉನ್ನತ ನಾಮವು. ಆ ನಾಮದಲ್ಲಿ ಎಲ್ಲ ಕಾರ್ಯಗಳು ಆಗುತ್ತವೆ ಪ್ರಿಯರೇ. ಅಂಥ ನಾಮದಲ್ಲಿ ನಮ್ಮ ವಿಶ್ವಾಸ ಇದ್ದರೆ ನಮಗೆ ಯಾವುದೂ ಬರುವುದಿಲ್ಲ. ಆಮೆನ್. ಯೇಸು तेरा नाम सबसे ऊंचा है. Oh yes, God, we worship you. God, in your name there is freedom. In your name there is healing, Lord. Oh, we worship you, Jesus. We worship you, God.
ನಿನ್ನಲ್ಲಿ ಜೀವವಿದೆ ಕರ್ತನೆ, ಜೀವವು ನಿನ್ನಲ್ಲಿದೆ ಕರ್ತನೆ. ನಿನಗೆ ಸ್ತೋತ್ರ. ಪುನರುತ್ಥಾನ ಶಕ್ತಿಯಿಂದ ಕರ್ತನೆ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. God, there is power in your resurrection. Lord, protect us. ನಮ್ಮನ್ನು ಕಾಪಾಡು. ನಮ್ಮ ಬಂಡೆಯು, ನಮ್ಮ ಕೋಟೆಯು ನೀನಾಗಿರು ಕರ್ತನೆ. God, be our refuge, be our fortress, Lord. Thank you, Lord Jesus. ಹೌದು ಕರ್ತನೆ, ಇಷ್ಟು ದಿನಗಳು ನಾವು ಆರೋಗ್ಯವಾಗಿದ್ದೀವಂತೆ ಅದು ನಿನ್ನ ಕರುಣೆಯ ಕೃಪೆಯಪ್ಪ. Oh God, your word says your mercy is new every morning, Lord Master. ಹೌದು ಕರ್ತನೆ, ನಿನ್ನ ಕೃಪೆಯು, ನಿನ್ನ ಕರುಣೆಯು ಪ್ರತಿ ದಿನವೂ ಇದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಮುಂದಿನ ಸಮಯವನ್ನು ಕರ್ತನೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ನಿನ್ನ ದಾಸನು ಮಾತನಾಡುವ ನಿನ್ನ ದೇವರ ವಾಕ್ಯದ ಮೂಲಕ ಕರ್ತನೆ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ನಿನ್ನ ಇಚ್ಛೆದಂತೆ, ನಿನ್ನ ಪ್ರೀತಿಯಂತೆ ಕರ್ತನೆ ನಾವು ನಡೆಯುವಂತೆ ಮಾಡು. God, help us to walk the way you want us to be, Lord. Help us, Lord Father, that we walk the way you want us to walk, Lord. ನೀನು ತೋರಿಸುವ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಮಾಡು. ಸ್ತೋತ್ರ ಕರ್ತನೆ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್. Thank you, Jesus. Thank you, Lord. Thank you, Lord. Hallelujah. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನೀವು ನೋಡ್ತಾ ಇದ್ರಿ, ನಾನು ಈಗ ಸಭೆಯಲ್ಲಿದ್ದೇನೆ. ಪ್ರಾರ್ಥಿಸಿರಿ ಪ್ರಿಯರೇ, ನೀವೆಲ್ಲರೂ ಕೂಡ ಬೇಗನೆ ಸಭೆಗೆ ಬರುವಂತೆ, ಈ ವೈರಸ್ ಮಾಯವಾಗುವಂತೆ ಪ್ರಾರ್ಥಿಸಿರಿ. ಹಾಲೆಲೂಯಾ. ಹೌದು ಪ್ರಾರ್ಥನಾದವರೇ, ಯಾಕಂದರೆ ಈ ಸಮಯವಾಗಿದೆ ಪ್ರಾರ್ಥನೆ ಮಾಡುವುದು. ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯವಾದ, ಬಹಳಷ್ಟು ಮುಖ್ಯವಾಗಿದ್ದು, ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗಿದ್ದು. ಪ್ರತಿ ದಿವಸ ಪ್ರಾರ್ಥನೆ ಮಾಡೋದು ಅದು ನಮಗೆ ಬಹಳಷ್ಟು ಮುಖ್ಯವಾಗಿತ್ತು. ಹೌದು, ನೋಡ್ತಾ ಇದ್ದೇವೆ ನಾವು ಕೆಲವು ವಾರಗಳೆಲ್ಲ ಅಂಥ ದಿನದಲ್ಲಿ ದೇವರ ಬರುವ ಸಮಯದಲ್ಲಿ ಯಾವ ರೀತಿ ಆಗುತ್ತದೆ, ಯಾವಾಗ ಬರ್ತಾನೆ, ಏನೇನಾಗುತ್ತದೆ, ನಾವು ಏನಾಗಿರಬೇಕು, ನಾವು ಯಾವ ರೀತಿ ಇರಬೇಕು, ನಾವು ಸಿದ್ಧರಾಗಿರಬೇಕು, ನಾವು ರೆಡಿಯಾಗಿರಬೇಕು, ನಾವು ಪ್ರಿಪೇರ್ ಆಗಿರಬೇಕು. ನಾವು ಸುಮ್ಮನೆ ಸುಮ್ಮನೆ ಆಗಿರ್ತದೆ ಅಂತ ಹೇಳಿ ನಾವು ಇರ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರತಿಯೊಬ್ಬರು ರೆಡಿಯಾಗಿರಬೇಕು. ನಾವೇನು ಮಾಡ್ತೀವಿ ಪ್ರಿಯರೇ, ಟ್ರೈನ್ ಬರಲಿಕ್ಕೆ ಮುಂಚೆನೇ ನಾವು ಟಿಕೆಟ್ ತಗೊಂಡು ರೆಡಿಯಾಗಿರಬೇಕು. ಟ್ರೈನು ಬರಲಿಕ್ಕೆ ಮುಂಚೆನೆ ನಾವು ಟಿಕೆಟ್ ತಗೊಂಡು ರೆಡಿಯಾಗಿರ್ಬೇಕು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ನಡೀತದ ಪ್ರಿಯರೇ? ನಡೆಯೋದಿಲ್ಲ. ಟ್ರೈನ್ ಒಂದು ಸರಿ ಬರ್ತದೆ, ಈಗ ಬರೋದು ಒಂದೇ ಸರಿ ಬರ್ತದೆ. ಅದಕ್ಕೆ ನಾವು ಟಿಕೆಟ್ ತಗೊಂಡು ರೆಡಿಯಾಗಿದ್ದರೆ ಅದು ಬಂದ ತಕ್ಷಣನೇ ನಾವು ಹತ್ತಬೋದು. ಅದು ಹೋದ ನಂತರ ನೀವು ಟಿಕೆಟ್ ತಗೊಂಡ್ರು ಉಪಯೋಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊರಿ ದೇವರ ವಾಕ್ಯವನ್ನು. ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. ಆತನ ವಚನಗಳು ಇಬ್ಬಾಯಿ ಕತ್ತಿಯಾಗಿದೆ. ಆತನ ವಚನಗಳು ಹೌದು ಮತ್ತು ಆಮೇನಾಗಿದೆ. ನಾನು ಹೇಳಿದ್ದೇನೆ, ಒಂದು ಪ್ಯಾರಬಲ್ ನಾವು ನೋಡ್ತಾ ಇದ್ದೇವೆ ಈಗ. ಮತ್ತಾಯ ಬರೆದಿದ್ದ ಸುವಾರ್ತೆ 24:45-51 ಮಟ್ಟ ನಾವು ದೇವರ ವಾಕ್ಯವನ್ನು ಕೇಳೋಣ. ಆ ಸ್ಕ್ರೀನಲ್ಲಿ ತೆಲಂಗು ಬರ್ತಿರುವಾಗ ಅದು ಧ್ಯಾನಿಸ್ರಿ. ಸುಮ್ಮನೆ ಕೆಲಸ ಮಾಡಿಕೊಂಡು ಮೊಬೈಲ್ ಒಂದು ಕಡೆ ಇಟ್ಟು ನೀವು ಒಂದು ಕಡೆ ಇದ್ದರೆ ಅದು ನಡೆಯುವುದಿಲ್ಲ. ಒಂದು ಹಾಫ್ ಅನ್ ಅವರು, 1 ತಾಸು ದೇವರ ಸನ್ನಿಧಾನದಲ್ಲಿ ನೀವು ಕಲೀರಿ. ಹೌದು ಪ್ರಿಯರೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, 1 ತಾಸು ದೇವ್ರಿಗೆ ಕೊಡ್ರಿ ಪ್ರಿಯರೇ. ಈ ವಾಕ್ಯಗಳು ಆ ಸ್ಕ್ರೀನಲ್ಲಿ ಬರ್ತಿರುವಾಗ ಓದಿರಿ, ಧ್ಯಾನಿಸಿರಿ. ಇದೇ ನಮ್ಮನ್ನು ರಕ್ಷಿಸಲಿಕ್ಕೆ ಆಗುತ್ತದೆ. ಈ ವಾಕ್ಯಗಳು ಮಾತ್ರ ನಮ್ಮನ್ನು ರಕ್ಷಿಸ್ತದೆ. ಓದ್ರಿ ಪ್ರಿಯರೇ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡ್ಲಿಕ್ಕೆ ಅವರ ಮೇಲಿದ್ದ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು? ಯಜಮಾನನು ಬಂದು ಯಾವ
ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ನಾವು ಧ್ಯಾನಿಸ್ತಿರುವಾಗ ಪ್ರಿಯರೇ, ನಾವು ಈ 45 ವಾಕ್ಯನ ಓದಿದರೆ ನಾನು ಹೇಳ್ತಾ ಇದ್ರೆ, ಒಬ್ಬ ಯಜಮಾನನು ನನಗೆ ಈ ಲೋಕದಲ್ಲಿ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಒಬ್ಬ ಯಜಮಾನ ಇರ್ತಾನೆ, ಬಹಳಷ್ಟು ಆಳರು ಇರ್ತಾರೆ, ಅಂದ್ರೆ ಕೆಲಸ ಮಾಡೋರು ಇರ್ತಾರೆ. ಆತನ ಏನು ಹೇಳ್ತಾನೆ, ಆತನು ಕೊಟ್ಟಿದ್ದ ಕೆಲಸವನ್ನು ಅವ್ರು ಹೇಳಿ ಆತನು ಹೋಗ್ಬಿಡ್ತಾನೆ. ಆತನು ಹೋಗಿ ಹೇಳ್ತಾನೆ, ಈ ಕೆಲಸವನ್ನು ನಾನು ಕೊಟ್ಟಿದ್ದ ಕೆಲಸವನ್ನು ನೀವು ಮಾಡ್ರಿ. ಒಬ್ಬ ವಿವೇಕವುಳ್ಳವನು, ಜ್ಞಾನವುಳ್ಳವನು, ತಿಳುವಳಿಕೆ ಉಳ್ಳವನು ಆತನು ಏನು ಹೇಳ್ತಾನೋ ಅದನ್ನು ಮಾಡ್ತಾ ಇರ್ತಾನೆ, ಕರೆಕ್ಟಾಗಿ ಮಾಡ್ತಾ ಇರ್ತಾನೆ. ಆತನು ಆ ಯಜಮಾನನು ಏನು ಹೇಳ್ತಾನೋ ಅದನ್ನು ಮಾಡ್ತಾ ಇರ್ತಾನೆ. ಆತನು ಊಟ ಮಾಡಿಸುವುದು, ಆತನು ಪ್ರೀತಿಯನ್ನು ತೋರಿಸುವುದು, ಕಾಳಜಿಯನ್ನು ಮಾಡುವುದು, ಕನಿಕರೆಯನ್ನು ತೋರಿಸುವುದು, ದಯವನ್ನು ತೋರಿಸುವುದು, ಪ್ರೀತಿಯನ್ನು ತೋರಿಸುವುದು ಆತನು ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಕೆಲಸಗಾರ ಏನ್ ಮಾಡ್ತಾನಂದ್ರೆ, ಇನ್ನೊಂದು ಆಳನ್ನು ಏನ್ ಮಾಡ್ತಾನಂದ್ರೆ, ಯಜಮಾನನು ಈಗ ಬರಲ್ಲ, ಆತನ ಯಾವಾಗ ಈಗ ಬರೋದಿಲ್ಲ, ಆತನ ಯಾವಾಗ ಬರ್ತಾನಂತ ನಮ್ಗೆ ಗುರುತಾಗೋದಿಲ್ಲ, ನಾವೇನ್ ಮಾಡೋದು, ಅವ ಏನು ಮಾಡ್ತಾನಂದ್ರೆ ಇನ್ನೊಂದು ಅವ್ರ ತಲೆಗೆಲ್ಲ ಕೆಲಸಗಾರನೆಲ್ಲ ಹೊಡಿತಾ ಬಡಿತಾ ಕುಡಿತಾ ಮಜಾ ಮಾಡ್ತಾ ಇರ್ತಾನೆ. ಅವನ ಜೀವನದಾಗ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾ ಇರ್ತಾನೆ. ಅವ ಯಾವಾಗ ನಮ್ಮ ಮಾಲಕ್ಕೆ ಯಾವಾಗ ಬರ್ತಾನೆ ಬಂದ್ರು ಬರಲಿ, ನಮ್ಮ ಯಜಮಾನನ ಯಾವಾಗ ಬರ್ತಾನೋ ಬಂದ್ರು ಬರಲಿ, ನಾನು ಮಾತ್ರ ಆರಾಮಾಗಿರ್ತೀನಿ, ನಾನು ಮಾತ್ರ ಮಜಾ ಮಾಡ್ತೀನಿ, ನಾನು ಮಾತ್ರ ಕುಡಿತೀನಿ, ಹೆಂಗ ಬೇಕು ನನ್ನ ಜೀವನವನ್ನು ನಾನು ಮಾಡ್ತೀನಿ. ಒಂದು ದಿವಸ ಒಂದು ಒಳ್ಳೆ ಕೆಲಸಗಾರನು, ಒಂದು ಒಳ್ಳೆ ಆಳನು, ವಿವೇಕವುಳ್ಳವನು, ತಿಳುವಳಿಕೆಯನ್ನು, ಬುದ್ಧಿ ಉಳ್ಳವನು ಅದನ್ನು ಕೊಟ್ಟಿದ್ದ ಕೆಲಸವನ್ನು ಎಡಬಿಡದೆ ಅದನ್ನು ಮಾಡ್ತಾ ಇರ್ತಾನೆ. ಯಜಮಾನನು ಬರ್ತಾನೆ. ಯಜಮಾನನು ಬಂದು ಯಾರು ಕೆಲಸ ಮಾಡಿರ್ತಾನಲ್ಲ, ಯಾರು ವಿವೇಕದಿಂದ ಮಾಡ್ತಾ ಇರ್ತಾನಲ್ಲ, ಯಾರು ಸಂತೋಷದಿಂದ, ಯಾರು ಒಂದು ಇಂಟ್ರೆಸ್ಟ್ ಇಂದ ನಾನು ಮಾಡಬೇಕು ಈ ಕೆಲಸ, ನನಗೆ ನಮ್ಮ ಯಜಮಾನನ ಕೊಟ್ಟಿದ್ದ ಕೆಲಸವನ್ನು ನಾವು ಮಾಡಬೇಕು, ಅದೇನೇ ಬರಲಿ, ಸಮಸ್ಯೆಗಳು ಬರಲಿ, ಏನೇ ಬರಲಿ, ನಾನು ಅದು ಮಾಡ್ತೇನೆ ಅಂತ ಆತನು ಮಾಡ್ತಾನೆ. ಯಜಮಾನ ಬಂದಿರುವಾಗ ಅವನನ್ನು ಆಶೀರ್ವಾದ ಮಾಡ್ತಾನೆ, ಅವನನ್ನು ಆಶೀರ್ವಾದದಿಂದ ಮಾಡ್ತಾನೆ. ಆದರೆ ಇನ್ನೊಬ್ಬ ಕೆಲಸಗಾರ ಯಾವ ರೀತಿ ಆತನ ಜೀವಿತವನ್ನು ಕುಡಿತಾ ಬಿಡ್ತಾ ಬರುವಾಗ ತಕ್ಷಣ ಬಂದು ಕುಲನೆ ಆತನಿಗೆ ಏನ್ ಮಾಡ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಆತನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ನೋಡಿ 45 ವಾಕ್ಯ. ಇಲ್ಲೇ ಯಜಮಾನನು ಯಾರು ಗೊತ್ತಾಗ್ತೇವೆ, ನಮ್ಮ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಆತನು ಹೋಗ್ಲಿಕ್ಕೆ ಮುಂಚೆ, ಆತನ ಆಕಾಶದಲ್ಲಿ ಹೋಗ್ಲಿಕ್ಕೆ ಮುಂಚೆ ಆತನು ಕೆಲಸವನ್ನು ಕೊಟ್ಟಿದ್ದಾನೆ. ಏನ್ ಕೆಲಸ ಕೊಟ್ಟಿದ್ದಾನೆ? ಪ್ರೀತಿ ಮಾಡ್ರಿ, ಒಬ್ಬರೊಬ್ಬರನ್ನು ಪ್ರೀತಿಸಿರಿ, ದೇವರ ಪ್ರೀತಿಯನ್ನು ತೋರಿಸ್ರಿ, ಶಿಷ್ಯರಾಗಿ ಮಾಡ್ರಿ, ಕನಿಕರವನ್ನು ತೋರಿಸ್ರಿ, ದಯವನ್ನು ತೋರಿಸ್ರಿ, ನನ್ನ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ಸಾರ್ರಿ. ನೀವು ಎಡಬಿಡದೆ ನನ್ನ ಜೊತೆ, ಎಡಬಿಡದೆ ನನ್ನನ್ನು ಆರಾಧಿಸ್ರಿ, ಎಡಬಿಡದೆ ನನ್ನನ್ನು ಸ್ತುತಿಸ್ರಿ, ಎಡಬಿಡದೆ ನನ್ನನ್ನು ಪ್ರಾರ್ಥಿಸ್ರಿ ಅಂತ ಹೇಳಿ ಯೇಸು ಕ್ರಿಸ್ತು ಎಲ್ಲ ಹೇಳಿ ಆತನು ಹೋಗ್ಬಿಟ್ಟಿದ್ದಾನೆ. ಆತನು ಬರುವಾಗ ಒಬ್ಬ ವಿವೇಕಿಲ್ಲ ಕೆಲಸಗಾರನು, ಯಾರ್ಯಾರು ಆತನ ನಂಬಿ ಆತನ ವಚನದ ಪ್ರಕಾರ ನಡೆದು ಆತನ ಇಷ್ಟದ ಪ್ರಕಾರ ನಡೀತಾರೋ
ಆತನ ಆಶೀರ್ವಾದವನ್ನು ಹೊಂದುತ್ತಾನೆ. ನೋಡ್ರಿ ವಾಕ್ಯವನ್ನು 45 ವಾಕ್ಯ ಜೋರಾಗಿ ನಾವು ಓದೋಣ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಒಂದು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿದ್ದ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಯಾರು? ಯಾವ ಆಳನ್ನು ಇದು ಮಾಡುವನು? ಯಾರು ಮಾಡುವವನು? ಒಳ್ಳೆ ಕಾರ್ಯಗಳು ಮಾಡುವವನು. ಯಾವ ಆಳನ್ನು ಆತನು ಪ್ರೀತಿಸ್ತಾನೆ? ಇಲ್ಲ ಏನಿರ್ತದೆ ದೇವರ ವಾಕ್ಯವು? ಬ್ಲೆಸ್ಡ್ ಇಸ್ ದ ಸರ್ವೆಂಟ್. ಬ್ಲೆಸ್ಡ್ ಅಂದ್ರೆ ಸಂತೋಷವು. ಬ್ಲೆಸ್ಡ್ ಯಾವಾಗ ಆಗುತ್ತದೆ ಪ್ರಿಯರೇ? ಆಶೀರ್ವಾದವುಳ್ಳವನು ಅಂತ ಹೇಳಿರುವಾಗ ಆತನು ಯಾರು? ದೇವರ ವಾಕ್ಯದ ಪ್ರಕಾರ, ದೇವರ ಇಷ್ಟದ ಪ್ರಕಾರ, ದೇವರ ಚಿತ್ತದ ಪ್ರಕಾರ, ಆತನ ವಚನದ ಪ್ರಕಾರ ನಡೆದವರು, ಆತನನ್ನು ಸ್ತುತಿಸುವವರು, ಆತನ ಆರಾಧಿಸುವವರು, ಅವರು ಆಶೀರ್ವಾದವನ್ನು ಹೊಂದುವನು. ಅವನು ಆಶೀರ್ವಾದ ಹೊಂದವನು. ಅವನು ಯಾರು ಗೊತ್ತಪ್ಪೇನೆ? ಅವನು ತಿಳಿವಲ್ಲುಕೊಳ್ಳವನು. ಆ ಆಳನ್ನು ಯೇಸು ಕ್ರಿಸ್ತನು ಬರುವ ಸಮಯದಲ್ಲಿ ಆ ಕೆಲಸಗಾರರನ್ನು ಯಾರು ಗೊತ್ತಾ? ತಿಳುವಳಿಕೆ. ಆತನ ಸ್ಥಾನ ಗೊತ್ತು. ಆತನಿಗೆ ಒಂದು ಒಳ್ಳೆ ಕೆಲಸಗಾರನಿಗೆ ಆತನು ಎಲ್ಲೆಲ್ಲಿದ್ದಾನೆ, ಯಾವ ಲೆವೆಲ್ನಲ್ಲಿದ್ದಾನೆ, ಆತನು ಮಾಡುವುದು ಏನು, ಆತನ ಸರಿಯಾದ ಮಾರ್ಗದಲ್ಲಿ ಇದ್ದಾನ, ಆತನ ಸರಿಯಾದ ದೇವರ ಯಜಮಾನನ ಕೊಟ್ಟಿದ್ದ ಕೆಲಸವನ್ನು ಆತನು ಮಾಡ್ತಾ ಇದ್ದಾನ, ಆತನು ಬಲ್ಲವನಾಗಿದ್ದಾನೆ, ಎಚ್ಚರವಾಗಿದ್ದಾನೆ, ಎಚ್ಚರವಾಗಿ ರೆಡಿಯಾಗಿ ಈಗ ತಂದೆ ನನ್ನ ಯಜಮಾನ ಬಂದರೂ ನನ್ನ ಆಶೀರ್ವಾದ ಮಾಡುತ್ತಾನೆ ಅಂತ ಆ ಗ್ಯಾರಂಟಿ ಅವನಿಗಿದೆ. ಆ ಒಳ್ಳೆ ಕೆಲಸಗಾರ, ಆ ಒಳ್ಳೆ ಆಳನಿಗಿದೆ. ಯಾಕೆ ಗೊತ್ತಾ ಪ್ರಿಯವೇ? ಅದನ್ನು ಬರುವ ತನಕ ಇದನ್ನು ಈ ವಚನಗಳಿಂದ ಆತನು ಹಿಂದೆ ಸರಿದಿಲ್ಲ. ಏನೇ ಸಮಸ್ಯೆಗಳು ಬಂದ್ರು, ಯಾರೇ ಏನೋ ಮಾತಾಡಿದ್ರು, ಅವ್ರಿಗೆ ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ಈ ವಚನಗಳನ್ನು ಆತನು ಓದ್ತಾನೆ ಇದ್ದಾನೆ. ಆತನು ಕಲ್ತಿದ ಕೆಲಸವನ್ನು ಮಾಡ್ತಾನೆ ಇದ್ದಾನೆ. ಆತನು ಆಶೀರ್ವಾದವುಳ್ಳವನು. ಯಾರ್ಯಾರು ಆತನ ವಚನದ ಪ್ರಕಾರ ನಡೀತಾ ಇದ್ದಾರೋ ಅವರು ಆಶೀರ್ವಾದ ಹೊಂದುವವನು. ನೋಡಿ ಇನ್ನೊಂದ್ಸರಿ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಆ ಆಳು ಯಾರು? ಆತನ ಬರೋ ಬಂದು ಆತನ ವಚನದ ಪ್ರಕಾರ ಯಾರು ನಿಂತಿದ್ದಾರೋ, ಆತನ ವಾಕ್ಯದ ಮೇಲೆ ಯಾರು ನಿಂತಿದ್ದಾರೋ ಅವ್ರು ಯಾರು ಬೇರೆ? ಧನ್ಯನು. ಅವನು ಧನ್ಯನು. ಆತನಿಗೆ ತನ್ನ ವ್ಯಾಲ್ಯೂ ಏನಂತ ಗುರುತಾಯ್ತು. ಆತನಿಗೆ ಎಷ್ಟು ಮುಖ್ಯವಾಗಿದ್ದಾನಂತ ಆತನಿಗೆ ಗುರುತು. ಆತನಿಗೆ ಎಷ್ಟು ಇಂಪಾರ್ಟೆಂಟ್ ಇದ್ದಾನಂತ ಆತನಿಗೆ ಗುರುತು. ಆತನು ಎಷ್ಟು ಸೀರಿಯಸ್ ಆಗಿದ್ದಾನೆ. ಅವನು ಧನ್ಯನು ಪ್ರಿಯರೇ. ಅವನು ಧನ್ಯನು. ಅವನು ಧನ್ಯನು. ಕೊನೆ ತನಕ ವಿಶ್ವಾಸದಲ್ಲಿ ಯಾರು ಇರ್ತಾರೋ ಅವನು ಧನ್ಯನು. ಕೊನೆ ತನಕ ದೇವರ ಜೊತೆ ಯಾರು ನಡೀತಾರೋ ಅವನೇ ಧನ್ಯನು. ಕೊನೆ ತನಕ ಆತನು ಶಿಲುಬೆ ಹಿಡ್ಕೊಂಡು ನಡೀತಾರೋ ಅವರೇ ಧನ್ಯರು. ಕೊನೆ ತನಕ ಆತನ ಪ್ರೀತಿಯಲ್ಲಿ ಯಾರು ಇರ್ತಾರೋ ಅವರೇ ಧನ್ಯರು. ನೀವು ವಿಚಾರ ಮಾಡ್ರಿ ಪ್ರಿಯರೇ, ವಿಚಾರ ಮಾಡ್ರಿ. ಅವರನ್ನು ಇವರನ್ನು ನೋಡಿಕೋಬೇಡಿ. ನೀವೇ ವಿಚಾರ ಮಾಡ್ರಿ. ನೀವು ಧನ್ಯರಾಗಿರ್ತೀರಾ? ಆತನು ಬರೆಯುವ ತನಕ ವಿಶ್ವಾಸದಲ್ಲಿ ನೀವು ಇರ್ತೀರಾ? ಆ ಯಜಮಾನನು ಬರುವ ತನಕ ನಾವು ವಿಶ್ವಾಸದಲ್ಲಿ ನಾವು ಇರ್ತೀವ? ನೆಕ್ಸ್ಟ್ ವಾಕ್ಯ. ಅಂಥವನನ್ನು ಅವನು ತನ್ನ ಎಲ್ಲಾ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು. ಒಂದು ನಿಮಿಷ ಇಲ್ಲೇ ನೋಡ್ತಿರುವಾಗ ಈ ವಾಕ್ಯಗಳನ್ನು Verily I say unto you that we shall make him ruler over all his goods. ಆತನು
ಯಾರು ಒಳ್ಳೆ ಆಳನು, ಒಂದು ಒಳ್ಳೆ ಕೆಲಸಗಾರನು ಜವಾಬ್ದಾರಿ ಕೊಡ್ತಾನೆ. ಆತನು ಜವಾಬ್ದಾರಿ ಕೊಡ್ತಾನೆ. ಯಾಕಂದ್ರೆ ಆತನ ವಾಕ್ಯಕ್ಕೆ ವಿಧೇಯನಾಗಿದ್ದಾನೆ. ಯಾಕಂದ್ರೆ ಆತನು ಈ ವಾಕ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಆತನು ಈ ವಾಕ್ಯಗಳನ್ನು ಆತನ ಹೃದಯದಲ್ಲಿ, ಆತನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ. 46 Blessed is the man, blessed is that servant whom his Lord when he comes shall find so doing. Verily I say unto you that ye shall make him ruler over all his goods. ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದಾರೆ. ನಾಳೆ ನಮಗೆ ಇದು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ದೇವರು 3 ಪ್ಯಾರಬಲ್ ಕೊಟ್ಟಿದ್ದಾನೆ. 3 ಪ್ಯಾರಬಲ್. ಈ ವಾರ ಒಂದೇ ಪ್ಯಾರಬಲ್ ಹೇಳ್ತಾ ಇದ್ದಾರೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಿಯರೇ, ದೇವರು ತಿಳಿಸಿಕೊಟ್ಟಿರುವಾಗ ನಾವು ದಯವಿಟ್ಟು ಕೇಳಬೇಕು. ಟ್ರೈನ್ ಹೋದ ತಕ್ಷಣನೇ, ಟ್ರೈನ್ ಹೋದ ನಂತರ ನಾವು ಟಿಕೆಟ್ ತಗೊಳ್ಳಿಕ್ಕೆ ಆಗುದಿಲ್ಲ. ಟ್ರೈನ್ ಹೋಗಿದ್ರಿ, ಟಿಕೆಟ್ ಹೋದ್ರೆ ಉಪಯೋಗ ಇಲ್ಲ ಅಂತಾರೆ ಟಿಕೆಟ್ ಕೌಂಟರ್ನಲ್ಲಿ. ಅದಕ್ಕೆ ಟ್ರೈನ್ ಬರಲಿಕ್ಕೆ ಮುಂಚೆನೆ ನಾವು ಸಿದ್ಧರಾಗಿರ್ಬೇಕು ಅಂತ ಈ ವಾಕ್ಯಗಳು ಹೇಳ್ತಾ ಇದ್ದೇವೆ. ಆತನು ಯಾವಾಗ ಬರ್ತಾನಂತ ಪ್ರಿಯರೇ ಅರ್ಥ ಮಾಡ್ಕೊಳ್ಳಿ. ಆತನು ಯೇಸು ಕ್ರಿಸ್ತು ಯಾವಾಗ ಬರ್ತಾನಂತ ಯೇಸು ಕ್ರಿಸ್ತುಗೂ ಗೊತ್ತಿಲ್ಲ. ತಂದೆ, ಕುಮಾರ, ಪರಿಶುದ್ಧಾತ್ಮ ಅವರು 3 ಮಂದಿ ಒಂದೇ. ಅವರು 3 ಅಲ್ಲ, ಅವರು 1, ಅವರು 1 ಅಲ್ಲ, ಅವರು 3, ಅವರು 3 ಅಲ್ಲ, ಅವರು 1 ಅಂತ ನಾವು ಕೇಳಿದ್ದೇವೆ. ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತಿಗೆ ಗುರ್ತಿಲ್ಲ ಆತನು ಬರುವುದು. ಯಾ ದೂತರಿಗೆ, ಯಾ ಪಾಸ್ಟರ್ಸ್ಗೆ, ಯಾ ಪ್ರಾಫಿಟ್ಸ್ಗೆ ಯಾರು ಮತ್ತು ಕನಸಿನಲ್ಲಿ ಬಂದು ಹೇಳುವುದಿಲ್ಲ. ಅರ್ಥ ಮಾಡ್ಕೊಳ್ತಾರೆ. ಯೇಸು ಕ್ರಿಸ್ತು ಈ ಸಮಯ, ಈ ಡೇಟ್, ಈ ಟೈಮ್ಗೆ ಬರ್ತಾನೆ ಅಂತ ಯಾರು ಅಂದ್ರೂ ಕೂಡ ನಾವು ಕೇಳಲಿಕ್ಕೆ ಹೋಗಲೇಬಾರ್ದು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲ. ತಂದೆ ಒಬ್ಬನಿಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತು ಬರುವುದು ಯೇಸು ಕ್ರಿಸ್ತಿಗೆ ಗೊತ್ತಿಲ್ಲ. ಆತನು ಬರಲಿಕ್ಕೆ ಮುಂಚೆ ಹೇಳ್ತಾನೆ, ನೀವು ಸಿದ್ಧರಾಗಿರ್ರಿ, ನೀವು ರೆಡಿ ಆಗಿರ್ರಿ, ನೀವು ತಯಾರಾಗಿರ್ರಿ. ಆಮೇಲೆ ಬಹಳಷ್ಟು ಕಷ್ಟವಾಗುತ್ತದೆ. ಆಮೇಲೆ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಅವಾಗ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ವಾಕ್ಯಗಳನ್ನು ಓದಿದ್ರು, ಯಾವುದು ನಮ್ಮನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಈ ಒಳ್ಳೆ ಆಳನು, ಈ ಒಳ್ಳೆ ಕೆಲಸಗಾರರು ಯಾವಾಗ ನೋಡು ಸಿದ್ಧನಾಗಿದ್ದ. ನೋಡು, ಆಶೀರ್ವಾದವು ಅಂದ್ರೆ ಸಂತೋಷವುಳ್ಳವನು. ದೇವರವರನ್ನು ಆಶೀರ್ವಾದ ಮಾಡುವನು ಅಂದ್ರೆ ಸಂತೋಷವುಳ್ಳವನು. ರೆವಲ್ಯೂಷನ್ 22:14. ಯಾರು ಸಂತೋಷವುಳ್ಳವರು ಪ್ರಿಯರೇ? ಪ್ರಕಟಣೆ 22:14. ಸಮಾಪ್ತಿಯು ಆಗಿದ್ದೇನೆ, ತಮ್ಮ ನಿಲುವಂಗಿಗಳನ್ನು ತೊಳಗೊಂಡವರು ಧನ್ಯರು. ಯಾರು ಧನ್ಯರು? ನಿಲುವಂಗಿಗಳನ್ನು ತೊಳಗೊಂಡವರು ಧನ್ಯರು. ಆತನನ್ನು ನೀತಿವಂತರು ಧನ್ಯರು. ಆತನ ವಾಕ್ಯಗಳನ್ನು ಹಿಂಬಾಲಿಸುವವರು ಧನ್ಯರು. ಆತನ ವಾಕ್ಯದ ಪ್ರಕಾರ ನಡೆಯುವವರು ಧನ್ಯರು. ಆತನ ಸಮ್ಮುಖದಲ್ಲಿ ಇರುವವರು ಧನ್ಯರು. ಆತನು ಬರಲಿಕ್ಕೆ ಮುಂಚೆ ರೆಡಿಯಾಗಿದ್ದವರು ಧನ್ಯರು. ದಯವಿಟ್ಟು ಅರ್ಥ ಮಾಡ್ತಾರೆ. ಆ ಕೆಲಸಗಾರನು, ಒಂದು ಒಳ್ಳೆ ಕೆಲಸಗಾರನು, ವಿವೇಕವುಳ್ಳವನು ಅರ್ಥ ಮಾಡ್ಕೊಂಡಿದ್ದಾನೆ. ವಚನಗಳು ಅರ್ಥ ಮಾಡ್ಕೊಂಡಿದ್ದಾನೆ. ಇದ್ರ ರಾಷ್ಟ್ರಗಳು ಅರ್ಥ ಮಾಡ್ಕೊಂಡಿದ್ದಾನೆ. ಆತನು ಸಿದ್ಧರಾಗಿದ್ದಾನೆ. ಯೇಸು ಕ್ರಿಸ್ತು ಹೋಗ್ಲಿಕ್ಕೆ ಮುಂಚೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಏನ್ ಜವಾಬ್ದಾರಿ ಕೊಟ್ಟಿದ್ದಾನೆ ಪ್ರಿಯರೇ? ದೇವರ ಸುವಾರ್ಥವನ್ನು ಸಾರ್ರಿ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಮನೆಯಲ್ಲಿ, ನೀವು ಪ್ರತಿ ಒಬ್ಬರಿಗೆ ಆತನ ಪ್ರೀತಿಯನ್ನು ತೋರಿಸ್ರಿ. ಕಾಳಜಿಯನ್ನು ಮಾಡ್ರಿ. ಆತನು ವಿಶ್ವಾಸವುಳ್ಳವನು. ಆತನು ಒಳ್ಳೆಯವನು, ಕೊನೆವರೆಗೂ
ವಿಶ್ವಾಸದಲ್ಲಿ ಇರುವವನು ಆತನಿಗೆ ಏನ್ ಸಿಗುತ್ತದೆ? 47 47 ಮತ್ತೆ ಬರೆಸುವಂತೆ 24 ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನೆಂದು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. He will reward you. ಯಾರು ಕೊನೆವರೆಗೂ ನೀತಿವಂತರಾಗಿರ್ತಾರೋ ಅವರನ್ನು ದೇವರು ಒಂದು ಆಶೀರ್ವಾದವನ್ನು ಮಾಡುವವನಾಗಿದ್ದಾನೆ. ಪ್ರಕಟಣೆ 22:12. ಆತನ ಯಜಮಾನನ ಜೊತೆ ಆತನ ಯಜಮಾನನು ಒಳ್ಳೆ ಆಳನಿಗೆ ಆಶೀರ್ವಾದ ಮಾಡುವವನು. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಇಗೋ ನಾನು ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಅವನ ನಡತೆ. ನಿನ್ನ ನಡತೆ ಹೆಂಗಿದೆ? ನಿನ್ನ ಕೆಲಸವು ಯಾವ ರೀತಿ ಇದೆ? ನೀವು ದೇವರಲ್ಲಿ ಇದ್ದೀರಾ? ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಾ? ಆತನ ವಚನದ ಪ್ರಕಾರ ನೀವು ನಡೀತಿದ್ದೀರಾ? ಆತನ ಸಮ್ಮುಖದಲ್ಲಿ ನೀವು ಇದ್ದೀರಾ? ಅಥವಾ ಪಾಪದಲ್ಲಿ ನಾವು ಜೀವಿಸ್ತಾ ಇದ್ದೀವಾ? ಪಾಪದ ಸಮಲ ಮರಣವಾಗಿದೆ ಪ್ರಿಯರೇ. ಪಾಪದಲ್ಲಿ ನಾವು ಇದೀವ. ಆತನು ಅವರು ಪಟ್ಟಿದ ಪ್ರತಿಯೊಂದು ಕೆಲಸದ ಪ್ರಕಾರ ನಾವು ಅವರಿಗೆ ಒಂದು ರಿವಾರ್ಡ್ ಕೊಡುವನಾಗಿದ್ದೇನೆ. ಇನ್ನು ಇಗೋ ಬೇಗ ಬರುತ್ತೇನೆ, ಈಗೋ ಬೇಗ ಬರುತ್ತಾ ಇದ್ದೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಅವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಕೊಡತಕ್ಕ ಪ್ರತಿಫಲವನ್ನು ನನ್ನ ಕಡೆ ಇದೆ. ಅದನ್ನು ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ನೀವು ಮಾಡಿದ ಕೆಲಸದ ಪ್ರಕಾರ ನೀವು ಯಾವ ರೀತಿ ಕೆಲಸ ಮಾಡ್ತೀರೋ ಆ ರೀತಿ ಆತನು ರಿವಾರ್ಡ್ವನ್ನು ಕೊಡುವನಾಗಿದ್ದಾನೆ. ಆತನು ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ಈತನು ಒಳ್ಳೆ ಕೆಲಸಗಾರನು, ಒಂದು ಒಳ್ಳೆ ಆಳನು. ಆತನ ರಿವಾರ್ಡ್ ತಗೊಳ್ಳಿಕ್ಕೆ ಆತನಿಗೆ ಗ್ಯಾರಂಟಿ ಇದೆ, ಆತನಿಗೆ ವಿಶ್ವಾಸವಿದೆ. ಆತನ ವಾಕ್ಯದ ಮೇಲೆ ನಿಂತಿದ ಆತನಿಗೆ 100% ಗ್ಯಾರಂಟಿ ಇದೆ, ನನಗೆ ರಿವಾರ್ಡ್ ಸಿಗುತ್ತಂತ. ಆ ರೀತಿ ಗ್ಯಾರಂಟಿ ನಮಗಿದೆಯಾ ಪ್ರಿಯರೇ? ನಾನು ಕೇಳ್ತಾ ಇದ್ದಾನೆ, ಆ ರೀತಿ ಗ್ಯಾರಂಟಿ ನಮಗಿದೆಯಾ? ನೀವೇ ಇವತ್ತು ದೇವರ ಬಂದ್ರೆ, ಈ ಸಮಯದಲ್ಲಿ ದೇವರ ಬಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇದೆಯಾ? ನಿಮ್ಮನ್ನು ನೀವೇ ಕೇಳಿ ನೋಡ್ರಿ ಪ್ರಿಯರೇ, ನಿಮ್ಮನ್ನು ನೀವೇ ಕೇಳಿ ನೋಡ್ರಿ. ಇನ್ನೂ ಸಮಯವಿದೆ ಪ್ರಿಯರೇ, ಇನ್ನೂ ಸಮಯವಿದೆ. ಆತನ ಪ್ರಸನ್ನತದಲ್ಲಿ ಬಂದು ಮೊಣಕಾಲೂರಿ ಕೈಗಳನ್ನು ಎತ್ತಿ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸುವಂತನವಾದ ಅದನ್ನು ಸೇವಿಸುವ ದೇವರಾಗಿದ್ದಾನೆ. ನನಗೆ ಇನ್ನೂ ಸಮಯವಿದೆ, ನಾನು ಹೆಂಗೆ ಬೇಕಾಗಿ ಜೀವಿಸ್ಬೋದು. ಇನ್ನೊಬ್ಬ ಕೆಲಸಗಾರ, ಯಾವಾಗ ರಜಾ ಮಾಡೋ ಕೆಲಸಗಾರ, ಆತನ ದೇವರು ಬರೋದನ್ನು ಚಿಂತೆ ಮಾಡೋದಿಲ್ಲ, ಹೆಂಗೆ ಬೇಕಾಗಿ ಜೀವಿಸ್ತಾ ಇದ್ದ. ಅವನ ಕೋಪ, ಅವನಿಗೆ ಯಾವ ಶಿಕ್ಷೆ ಸಿಗುತ್ತದೆ ನಿಮ್ಗೆ ತಿಳಿಸಿ ಹೇಳ್ತೀನಿ. ಇನ್ನೊಂದು ವಾಕ್ಯ ನೋಡ, ಮತ್ತೆ ಬಂಧಿಸುವಂತೆ 5:11 ಮತ್ತೆ ಬಂಧಿಸುವ 5:11 ಸಮಸ್ಯೆಗಳು ಬರ್ತವೆ. ನೀವು ದೇವರನ್ನು ನಂಬಿದರೆ, ನೀವು ನೀತಿವಂತರಾಗಿ ಜೀವಿಸಿದರೆ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಂದ ಬಿದ್ದು ಹೋಗಬೇಡ್ರಿ. ನಿಮ್ಮ ಬೇರೆಯವರು ಅನ್ಬೋದು, ಯಾಕೆ ನಂಬ್ತಾ ಇದ್ದೀರಿ? ಇದನ್ನ ಯಾಕೆ ಓದ್ತಾ ಇದ್ದೀರಿ? ಹಂಗ್ಯಾಕೆ ಜೀವಿಸ್ತಾ ಇದ್ದೀರಿ? ಸಮಸ್ಯೆಗಳು ಬರುವಾಗ ಸ್ಥಿರವಾಗಿ ನಿಂದಿರುವವರಿಗೆ ಪ್ರತಿಫಲವು ಸಿಗುತ್ತದೆ. ದೇವರ ಕಡೆಯಿಂದ, ಯಜಮಾನನ ಕಡೆಯಿಂದ ಅದು ಪ್ರತಿಫಲ ಸಿಗುತ್ತದೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿದರೆ, ಹಿಂಸೆಗಳಿಸಿದರೆ, ನಿಮ್ಮ ಮೇಲೆ ಯಾವುದು ನಿಮ್ಮ ಮೇಲಿನ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದರೆ, ಸುಳ್ಳಾಗಿ ಬರೆಸಿದರೆ, ಯಾರು ನೀವು? ನೀವು ಧನ್ಯರು. ನಿಮ್ಗೆ ಯಾರ್ಯಾರ ದರಿದ್ರ ಅಂದ್ರೆ ನೀವು ಧನ್ಯರು. ನೀವು ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳಿದ್ರೆ ನೀವು ಧನ್ಯರು.
ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಮಾತನಾಡ್ತಾ ಇದ್ದಾರಾ? ನಿಮ್ಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇದ್ದಾರಾ? ನಿಮ್ಗೆ ಅಸಹ್ಯಾಗಿ ಮಾತನಾಡ್ತಾ ಇದ್ದಾರಾ? ನೀವು ಧನ್ಯರು. ಹೌದು ಪ್ರಿಯರೇ, ನೀವು ಧನ್ಯರು. ಎಷ್ಟು ಒಳ್ಳೆ ವಾಕ್ಯ ಇದು. ನಿಮ್ಗೆ ಯಾವ ರೀತಿಯ ಮಾತಾಡ್ರಿ, ನೀವು ವಿಶ್ವಾಸದಿಂದ ಅಲ್ಲಿಗಾಡಬೇಡಿ. ನೀವು ಧನ್ಯರು. ನನ್ನ ಹೆಸರ ಮೇಲೆ ಯಾರಾದರೂ ಬೇಯ್ತಾ ಇದ್ದಾರಾ? ಬೇಯ್ತಾ ಇರ್ತಾರೆ. ಚಿಂತೆ ಮಾಡಬೇಡಿ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕರ್ತನಲ್ಲಿ ಯಾವಾಗೂ ಸಂತೋಷವನ್ನಿರಲಿ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಯಾರಾದ್ರೂ ನಿಮ್ಮನ್ನು ಬೀಗಿದರೆ ನಿಮ್ಗೆ ಉಪಯೋಗ ಇಲ್ಲ, ನಿಮ್ಮ ದರಿದ್ರ. ಓಕೆ, ಯಾರಾದ್ರೂ ನಿಮ್ಮ ಮೇಲೆ ಶಾಪ ಹಾಕಿದ್ರೆ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ದೇವರು ನಿಮಗೆ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ಇನ್ನು ಸಲ ಲಾಸ್ಟ್ ಸಂತೋಷ ಪಡ್ರಿ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಹೌದು ಪ್ರಿಯರೇ, ನಿಮಗೆ ಯಾರು ಸ್ಥಿರವಾಗಿ ಆತನ ವಾಕ್ಯದಲ್ಲಿ, ಆತನ ನಾಮದಲ್ಲಿ, ಆತನ ಪ್ರಾರ್ಥಿಸ್ತಾ, ಆತನ ವಾಕ್ಯಗಳನ್ನು ಧ್ಯಾನಿಸ್ತಾ, ಆತನ ವಾಕ್ಯ ಪ್ರಕಾರ ನಡೀತಾ ಇದ್ರು, ಅವರಿಗೆ ಪ್ರತಿಫಲವನ್ನು ಸಿಗುತ್ತದೆ. ಅವರಿಗೆ ಪ್ರತಿಫಲವನ್ನು ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತ ಟೈಪ್ ಮಾಡ್ರಿ. ಹೌದು. ಈಗ ಇನ್ನೊಂದು ಕೆಲಸಗಾರ ಬಗ್ಗೆ, ಅವನು ಮಜಾ ಮಾಡೋನು, ಕುಡಿಯೋನು, ಹೆಂಗೆ ಬೇಕಾದ್ರೂ ಜೀವಿಸುವವನು, ಎಲ್ಲರಿಗೂ ಹೊಡಿತಾ ಮರ್ಡರ್ ಮಾಡ್ತಾ ಹೆಂಗೆ ಬೇಕಾದ್ರು, ಕೇಳೋರಿಲ್ಲ ಬಿಡೋರಿಲ್ಲ. ಎಷ್ಟು ದೇವರ ವಾಕ್ಯ ಹೇಳಿದ್ರು ಅವ್ರಿಗೆ ಕಿವಿಯಾಗಿ ಹೋಗುವುದೇ ಇಲ್ಲ. ಯಾಕೆ? ಚಲೋ ಗಾಡಿ ಹೊಡ್ಕೊಂಡು, ಚಲೋ ಕಾರ್ ತಗೊಂಡು, ಹೆಂಗೆ ಬೇಕಂಗೆ ತಂಬಾಕು ಹಾಕೊಂಡು ಕುಡಿಯೋದು, ಮಜಾ ಮಾಡೋದು, ಜೀವಿಸಿದ್ರೆ ಯಾವಾಗ ಬರ್ತಾನೆ? ಬಂದ್ರೆ ಬರ್ಲಿ, ಬಿಡಿ, ಯಾವಾಗ ಬರ್ತಾನೆ? ಯಾವಾಗೋ ನಾನು ಎಷ್ಟೋ ವರ್ಷಗಳಿಂದ ದೇವರಿಗೆ ಬರ್ತಾನೆ, ಇನ್ನೂ ಬಂದಿಲ್ಲ. ಅದೆಲ್ಲ ಕೇಳಕ್ಕೆ ಹೋಗ್ಬೇಡ ಮಾರಾಯ. ಅವರೆಲ್ಲ ಹಂಗಂತಾರೆ, ಎಲ್ಲರೂ ಹಂಗಂತ ಇದ್ದಾರೆ. ಅವೆಲ್ಲ ಕೇಳಕ್ಕೆ ಬೇಡ. ಕುಡಿರಿ, ಒಂದ್ಸಲ ಕುಡಿರಿ, ಏನಾಗೋದಿಲ್ಲ. ಒಂದ್ಸಲ ಸಿಗರೇಟನ್ನು ಸೇರಿ ಏನಾಗೋದಿಲ್ಲ. ಬಂದ ಮೇಲೆ ನೋಡ್ರಿ ಆಚರಣೆ 49 ಮತ್ತೆ ಬರೆಸುವಂತೆ 24:49. ಆದರೆ ಆ ಕೆಟ್ಟ ಆಳು ತನ್ನ ಯಜಮಾನನು ತಡ ಮಾಡ್ತಾನೆ. ಮನುಷ್ಯ ತಮ್ಮ ಯಜಮಾನನು ತಡ ಮಾಡ್ತಾನೆ. ಭಾಳ ಲೇಟಾಗಿ ಬರ್ತಾನೆ. ಇನ್ನು ಯಜಮಾನನು ಭಾಳ ಲೇಟಾಗಿ ಬರ್ತಾನೆ. ನಾವು ಮಜಾ ಮಾಡೋದು, ನಮ್ಗೆ ಬೇಕಾದ್ರೆ ನಾವು ಜೀವಿಸೋದು. ಓಕೆ, ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆಯ ಆಳುಗಳನ್ನು ಪಡೆಯುವುದಕ್ಕೆ ತೊಡಗಿ ಕುಡಿತರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವರ ನೆನೆಸಿದ ದಿನದಲ್ಲಿ ತಿಳಿದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಸೈತಾನು ಕಣ್ಣುಗಳನ್ನು ಮುಚ್ಚಿಬಿಟ್ಟಿದೆ. ಕೆಟ್ಟ ಹಾಲನ್ನು ಸೈತಾನು ಅವನ ಕಣ್ಣುಗಳನ್ನು ಮುಚ್ಚಿಬಿಟ್ಟಿದೆ. ಹೌದು, 49 ಆದ್ರೆ ಆ ಕೆಟ್ಟ ಹಾಲು ನನ್ನ ಯಜಮಾನನು ತಡ ಮಾಡ್ತಾನೆ. ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಕಡೆ ಕೆಲಸ ಮಾಡೋರನ್ನು ಹೊಡೆಯುವುದು, ಅನ್ಯಾಯ ಮಾಡುವುದು, ಸುಳ್ಳು ಮಾತಾಡೋದು, ಹೆಂಗೆ ಬೇಕಾದ್ರೂ ಜೀವಿಸುವುದು, ಅದೆಲ್ಲ ಮಾಡುವುದು. ಯಾರಾದ್ರೂ ಕುಡುಕರು ಇರ್ತಾರಲ್ಲ ಅವ್ರ ಜೊತೆ ತಿರುಗುವುದು,
ಬರಲಿ, ಮಜಾ ಮಾಡ್ಬಿಡೋಣ, ಯಾವಾಗಾರ ಬರಲಿ. ಕೆಟ್ಟ ಹಾಲನ್ನು ನಾವು ಯಾವ ರೀತಿ ಇದ್ದೀವಿ, ಯಾವ ರೀತಿ ಜೀವಿಸ್ತಾ ಇದ್ದೇವೆ, ಬೇರೆ ಯಾವ ರೀತಿ ನಾವು ಜೀವಿಸ್ತಾ ಇದ್ದೇವೆ ಅರ್ಥ ಮಾಡ್ಕೊರಿ. ನಿಮ್ಮನ್ನು ನೀವೇ ಕೇಳಿ ನೋಡ್ರಿ. ನಾನು ಕುಡಿತಾ ಇಲ್ಲ, ನಾನು ತಂಬಾಕು ತಿನ್ನೋದಿಲ್ಲ, ನಾನು ಸೇರೆ ಕುಡಿಯೋದಿಲ್ಲ, ನಾನು ಸಿಗರೇಟ್ ಕುಡಿಯೋದಿಲ್ಲ ಅಂತ ನೀವು ಅನ್ಕೊಂತಾ ಇಲ್ಲ. ನೀವು ವಚನ ಪ್ರಕಾರ ನಡೀತಾ ಇದ್ದೀರಾ? ಆತನ ಚಿತ್ತದ ಪ್ರಕಾರ ನೀವು ನಡೀತಾ ಇದ್ದೀರಾ? ಆತನ ವಚನಗಳನ್ನು ಧ್ಯಾನಿಸ್ತಾ ಇದ್ದೀರಾ? ಆತನಲ್ಲಿ ಸಮಯವನ್ನು ಕಳೀತಾ ಇದ್ದೀರಾ? ಸಿದ್ಧರಾಗಿದ್ದೀರಾ? ನೀವು ಸಿದ್ಧರಾಗಿದ್ದೀರಾ? ಅದು ಇಂಪಾರ್ಟೆಂಟ್. ನೀವು ರೆಡಿಯಾಗಿದ್ದೀರಾ? ಅಥವಾ ಆ ಕೆಟ್ಟ ಹಾಲು ಕತ್ರೆ ಕುಡಿಯೋದು, ಹೆಂಗ್ ಬೇಕಾಗ ಜೀವಿಸೋದು, ದೇವರನ್ನು ವಾರಕ್ಕೊಂದ್ಸರಿ ಸಭೆಗೆ ಹೋಗೋದು, ವಾರಕ್ಕೊಂದ್ಸರಿ ಬೈಬಲ್ ತಗೋದು, ವಾರಕ್ಕೊಂದ್ಸರಿ ಪ್ರೇಯರ್ ಮಾಡೋದು, ಸಂಡೇ ಆಮೇಲೆ ಮಂಡೇ ಗೋ ಮ್ಯಾನ್, ಆ ರೀತಿ ಜೀವಿಸಿದ್ರೆ ಯಾರು ನಮ್ಮನ್ನು ಯಾರು ರಕ್ಷಿಸುವುದಿಲ್ಲ. ಸೈತಾನ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಬಿಡುತ್ತದೆ. ನಿಜವಾದ ದೇವರು ಯಾರು, ನಿಜವಾದ ವಚನಗಳೇನು, ನಿಜವಾದ ಜೀವಿತವೇನು ಅದು ನಮಗೆ ಕಾಣುವುದಿಲ್ಲ. ಸೈತಾನ ಕಣ್ಣುಗಳನ್ನು ಮುಚ್ಚಿಬಿಟ್ಟಿದೆ. ಯಾಕೆ ಹೆಂಗೆ ಮುಚ್ಚುತ್ತಾನೆ? ಹೆಂಗೆ ಮುಚ್ಚಿರ್ತಾನವ? ಅದರ ಬರಲಿ ಈಗ ಬರ್ತಾನೆ. ನೆನಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಆತನು ಕೆಲಸ ಮಾಡ್ತಿರುವಾಗ ಒಬ್ಬನು ಒಳ್ಳೆ ಕೆಲಸಗಾರನು ಕೆಲಸ ಮಾಡ್ತಿರುವಾಗ ಇನ್ನೊಬ್ಬ ಕೆಟ್ಟ ಕೆಲಸಗಾರನು ಅವನು ಬರುವ ಸಮಯದಲ್ಲಿ ಯಾವಾಗ ಬರ್ತಾನೆ ಬಂದ್ಲಿ ಬಿಡ ಅಂತೇಳಿ ಯಾಕೆ ಬೇಕಂತ ಜೀವಿಸ್ತಾ ಇದ್ದ. ಯಜಮಾನನು ಯಾವಾಗ ಬರ್ತಾನೋ ಯಾರಿಗೂ ಗೊತ್ತಿಲ್ಲ ಅಂತ ನಾವು ಕೇಳಿದ್ದೇವೆ. ಅದೇ ನಾವು ವಾಕ್ಯವನ್ನು ಓದ್ತಾ ಇದ್ದೇವೆ. ಆವಾಗ ತಕ್ಷಣ ಯಜಮಾನನು ಬಂದ್ಬಿಟ್ಟ. ಆತನು ಸಿದ್ಧನಾಗಿಲ್ಲ, ಆತನು ದೇವರ ಪ್ರಕಾರ ನಡೀತಾ ಇಲ್ಲ, ಕೊಟ್ಟಿನ ಕೆಲಸವನ್ನು ಆತನು ಮಾಡಲಿಲ್ಲ. ನೋಡ್ರಿ, ತನ್ನ ಕೊಟ್ಟಿದ ಕೆಲಸ ಏನು? ಸುವಾರ್ತವನ್ನು ಸಾರ್ರಿ, ಪ್ರೀತಿ ತೋರಿಸ್ರಿ, ಕಾಳಜಿ ಮಾಡ್ರಿ, ನನ್ನ ವಾಕ್ಯಗಳು ಪ್ರತಿಯೊಬ್ಬರಿಗೆ ತಿಳಿಸ್ರಿ, ಶಿಷ್ಯರಾಗಿ ಮಾಡ್ರಿ. ಆತನ ಕೆಲಸ. ಈತನು ಕೆಟ್ಟ ಕೆಲಸಗಾರನು, ಆತನು ಅದು ಕೆಲಸ ಮಾಡ್ತಾ ಇಲ್ಲ. ಕುಡಿಯೋದು, ಮಜಾ ಮಾಡೋದು ಆತನ ಅಷ್ಟೇ ಆತನ ಜೀವನ. ಆತನು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಅದು ತಕ್ಷಣನೇ ಯಜಮಾನನು ಬಂದಿದ ತಕ್ಷಣನೇ ಶಿಕ್ಷೆ ಏನಾಗುತ್ತೆ ಇನ್ನೊಂದ್ಸಲ ನೆನಸದ ದಿನದಲ್ಲಿಯೂ ತಿಳಿದೂ ಇಲ್ಲ ಯಾವಾಗ ಬರ್ತಾನಂತ ಯಜಮಾನ. ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಇಂಗ್ಲಿಷ್ನಲ್ಲಿ ಭಾಳ ಚಲೋ ಪ್ರೇರೆ. And shall begin the smith is fellow servant and eat and drink with the drunkards. The Lord of that servant shall come in that day when he looked not for him, and in an hour that he is not aware of, he shall cut him into pieces of the day. Cut him into the pieces, and he shall cut him asunder and appoint him in the portion with the hypocrites. Oh, the 51. ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಅವನಿಗೆ ನೇಮಿಸುವವನು. ಅಲ್ಲಿ ಅಲ್ಲಿ ಏನಿದೆ? ಏನಿದೆ? ಗೋಲಾಟವು. ಅಲ್ಲಿಂದ ರಕ್ಷಿಸಿದವರು ಯಾರು ಇಲ್ಲ. ಪ್ರಿಯರ ಅರ್ಥ ಮಾಡ್ಕೋರಿ. ಅಲ್ಲಿ ಗೋಲಾಟವು ಕಟ 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 ಅಂತ ಹಲ್ಲು. ಅಲ್ಲಿ ಗೋಲಾಟವು ಹಲ್ಲು ಕಡಿಯೋದು ಕಟ ಕಟ.
ಕಡಿತೇವೆ. ಆ ನೋವು ತಡ್ಕೊಲಾರ್ದೆ ನಾವು ಹಲ್ಲು ಕಡಿತೇವೆ. ಅಲ್ಲಿಂದ ರಕ್ಷಿಸಿದವ್ರಿಗೆ ಯಾರು ಇರುವುದಿಲ್ಲ. ಹಲ್ಲಿಂದ ರಕ್ಷಿಸಿದವರು ಯಾರು ಇರುವುದಿಲ್ಲ. ಈ ಸಮಯವು ನಿಮ್ದಾಗಿದೆ. ಸಮಯವು ನಿಮ್ದ. ಒಂದು ಒಳ್ಳೆ ಕೆಲಸಗಾರರ ಬಗ್ಗೆ ನೋಡಿದ್ದೇವೆ, ಒಂದು ಕೆಟ್ಟ ಕೆಲಸಗಾರರ ಬಗ್ಗೆ. ಒಂದು ಒಳ್ಳೆ ಕೆಲಸಗಾರನು ಆತನು ಸಿದ್ಧರಾಗಿದ್ದಾನೆ, ಆತನು ತಯಾರಾಗಿದ್ದಾನೆ, ಆತನು ರೆಡಿ ಆಗಿದ್ದಾನೆ. ಕೆಟ್ಟ ಕೆಲಸಗಾರರು ಯಾವಾಗಲೂ ಆತನ ಮಜಾ ಮಾಡುವುದು, ಹೆಂಗ್ ಬೇಕಂತ ತಿರುಗುವುದು, ಕುಡಿಯುವುದು, ಕುಡುಕರ ಜೊತೆ ಇರುವುದು, ಕೆಟ್ಟ ಕೆಲಸ ಮಾಡುವುದು, ಸುಳ್ಳು ಮಾತು ಮಾಡೋದು, ಅನ್ಯಾಯ ಮಾಡುವುದು ಇದ್ದಾನೆ. ಆತನು ಯಾವಾಗ ಬರ್ತಾನೋ ಅವಾಗ ಒಳ್ಳೆ ಕೆಲಸಗಾರನು ಆಶೀರ್ವಾದವನ್ನು ಹೊಂದುತ್ತಾನೆ, ಒಂದು ರಿವಾರ್ಡ್ ಅನ್ನು ತಗೊಳ್ತಾನೆ, ಒಂದು ಪ್ರತಿಫಲವನ್ನು ತಗೊಳ್ತಾನೆ. ಈ ಕೆಟ್ಟ ಕೆಲಸಗಾರನು ಒಂದು ಏನಿದೆ ಅವಕ್ಕೆ 51 ಕೆಟ್ಟ ಕೆಲಸಗಾರನು ಅವನನ್ನು ಕಠಿಣವಾಗಿ ಗೊಳಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವವನು. ಅಲ್ಲಿ ಗೋಳಾಟ, ಅಲ್ಲೇ ಗೋಳಾಟ. ಆ ಕೆಟ್ಟ ಕೆಲಸಗಾರನ ಜೀವನದಲ್ಲಿ ಗೋಳಾಟ, ಹಲ್ಲು ಕಡಿತ ಇದು ಮಾಡ್ತಾರೆ. ಆ ದಿವಸಗಳಲ್ಲಿ ಆ ಶಿಕ್ಷೆಯಲ್ಲಿ ನಾವು ಬಿಡುವುದು ಬೇಡ. ಆ ಶಿಕ್ಷೆಯಲ್ಲಿ ನಾವು ಬಿಡುವುದು ಬೇಡ. ನಾವು ಒಳ್ಳೆ ಕೆಲಸದಾಗಿ ನಾವು ಯೇಸು ಕ್ರಿಸ್ತನು ಬರಲಿಕ್ಕೆ ಮುಂಚೆ ನಮ್ಗೆ ಏನು ಕೆಲಸ ಕೊಟ್ಟಿದ್ದಾನೋ ಅದನ್ನು ನಾವು ಮಾಡೋಣ. ಒಬ್ಬರಿಗೆ ನಿಮ್ಮ ಕೆಲಸಕಾರ ನೀವು ಕೆಲಸ ಮಾಡುವ ಸಮಯದಲ್ಲಿ, ನೀವು ಮನೆಯಲ್ಲಿರುವಾಗ, ನೀವು ಬಸ್ನಲ್ಲಿ ಹೋಗ್ತಿರುವಾಗ, ನೀವು ಎಲ್ಲಿ ಹೋಗ್ತಿರೋ ಒಬ್ಬರಿಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಅವ್ರಿಗಾಗಿ ನೀವು ಪ್ರಾರ್ಥಿಸ್ರಿ. ನನ್ನ ಕೆಲಸ ಅಲ್ಲ, ಅದು ಬರೀ ಮಾಸ್ಟರ್ದು, ಅದು ಸಭಾಪಾಲಕರದು ಮತ್ತೆ ನಾಯಕರದು ಅಂತ ತಿಳ್ಕೊಬೋದು. ಪ್ರತಿ ಒಬ್ಬರದು ಕೆಲಸ ಸುವಾರ್ತೆ ಸಾಕು. ಆತನ ಬರಲಿಕ್ಕೆ ಮುಂಚೆ ನೀವು ಮಾಡೋ ಕೆಲಸ ಅದು. ದೇವರು ನಿಮ್ಗೆ ಹೇಳಿದ್ದಾನೆ ಅದನ್ನು ಮಾಡಂತ ಹೇಳಿ, ಅದು ನೀವು ಮಾಡಲೇಬೇಕು. ಬಂದು ಕೇಳುವನಾಗಿದ್ದಾನೆ ಅಂತ ಹೇಳಿ ಆತನು ಬೇಗನೆ ಬರುವನಾಗಿದ್ದಾನೆ. ಆತನು ಬೇಗನೆ ಬರುವನಾಗಿದ್ದಾನೆ ಅಂತ ಹೇಳಿ ವಚನದ ಅರ್ಥ ಮಾಡಿ. ನಾನು ನೆಕ್ಸ್ಟ್ ವೀಕ್ ಇನ್ನೊಂದು ಪ್ಯಾರಬಲ್ ಬಗ್ಗೆ ಮಾತನಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಈ ಸಮಯವು ನಿಮ್ದಾಗಿದೆ. ಇಂದು ನೀವು ಆ ಕೆಟ್ಟದ ಜೀವಿತವನ್ನು ನೀವು ಜೀವಿಸ್ತಾ ಇದ್ದರೆ, ಇಂದು ನೀವು ಯಾರಿಗಾದ್ರೂ ಮೋಸ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ, ಯಾರಿಗಾದ್ರೂ ನೀವು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಸ್ಟಾಪ್ ಮಾಡಿ, ನಿಲ್ಲಿಸಿ. ದೇವರು ನಿಮ್ಮನ್ನು ಕಾಯ್ತಾ ಇದ್ದಾನೆ. ಆತನ ಕೈಗಳನ್ನು ಸಾಚಿಕೆ ಇದ್ದ ನನ್ನ ಮಗನು ಬಂದೇ ಬರ್ತಾನೆ, ನನ್ನ ಕಡೆ ಕಾಯ್ತಾ ಇರ್ತಾನೆ. ಆತನ ಕಡೆ ತಿರುಗಿ ಆತನ ಕಡೆ ಬರ್ರಿ ಪ್ರಿಯರೇ, ಆತನ ಕಡೆ ತಿರುಗಿ ಬನ್ನಿ. ಒಳ್ಳೆ ಕೆಲಸಗಾರರಾಗಿ ನಾವು ಇರೋಣ, ಒಂದು ಒಳ್ಳೆ ಕೆಲಸಗಾರರಾಗಿ ನಾವು ಜೀವಿಸೋಣ. ಆತನ ಬರಲಿಕ್ಕೆ ಮುಂಚೆ ನಾವು ಸಿದ್ಧರಾಗಿರೋಣ, ರೆಡಿ ಆಗಿರೋಣ. ನಿಮಗೆ ಹೇಳ್ತಾರೆ, ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ, ದೇವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನ ಪಾಪಗಳನ್ನು ಎಲ್ಲವನ್ನು ಕ್ಷಮಿಸಮ್ಮ. ಅಯ್ಯ, ನಾನು ನಿನ್ನ ಕೆಲಸ ಮಾಡ್ತೀನಿ, ಅಯ್ಯ ನಿನ್ನ ವಚನದ ಪ್ರಕಾರ ನಡೀತೀನಿ, ನೀನು ಕೊಟ್ಟಿದ್ದ ಈ ವಚನಗಳನ್ನು ಬೇರೆಯವರಿಗೆ ನಾನು ತಿಳಿಸ್ತೀನಿ ಅಂತೇಳಿ ಪ್ರಿಯರೇ, ದೇವರು ಹೇಳಿದ್ದಾನೆ, ನನ್ನ ಹೆಸರ ಮ್ಯಾಗ ನೀವು ಎಷ್ಟು ಕಷ್ಟಪಟ್ಟರು, ಯಾರು ಬೇಯ್ದರು, ಯಾರು ಶಾಪ ಹಾಕಿದ್ರು, ನಿಮಗೆ ಪ್ರತಿಫಲವು ಸಿಗುತ್ತಂತ ವಚನವು ಕ್ಲಿಯರ್ ಆಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮ್ಮ ದೇವರೇ, ರಾಜ, ಈ ವಚನಗಳ ಜೊತೆ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನನಗೆ ಸ್ತೋತ್ರವು ರಾಜ. ಏಸಪ್ಪ, ಹೌದು ರಾಜ, ವಿಶೇಷವಾಗಿ ನಮ್ಮ ಜೊತೆ ನೀವು ಮಾತನಾಡ್ತಾ ಇದೀಯಾ. ಹೌದು ರಾಜ ಕರ್ತನೆ, ನಾವು ಒಳ್ಳೆ ಕೆಲಸಗಾರರಾಗಿ
ನಿನ್ನ ವಚನಗಳನ್ನು ಓದುತ್ತಾ ಅದರ ಪ್ರಕಾರ ನಡೆಯುತ್ತಾ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಂದಿರುತ್ತಾ ನಿನ್ನ ಮೇಲೆ ಭರವಸೆ ಇಡುತ್ತಾ ರಜ ನಾವು ಇರುವಂತೆ ಸಹಾಯ ಮಾಡು. ನೀವು ಬರುವ ತನಕ ರಜ ಕರ್ತನಾದರೆ ನಿನ್ನನ್ನು ಬಿಟ್ಟು ನಾವು ಹೋಗಬಾರ್ದು ರಜ. ನೀವು ಬರುವ ತನಕ ರಜ ನಿನ್ನ ಪ್ರಸನ್ನತೆಯಲ್ಲಿಯೇ ನಾವು ಇರುವಂತೆ ನಮಗೆ ಸಹಾಯ ಮಾಡು. ನೀವು ಬರುವ ತನಕ ರಜ ಎಷ್ಟೋ ಸಮಸ್ಯೆಗಳು ಬರಲಿ, ಯಾರು ಏನೋ ಮಾತಾಡಿದ್ರು, ಯಾರು ಏನೋ ಬೈದ್ರು ಕೂಡ ರಜ ಕರ್ತನೆ ನಿನ್ನಲ್ಲೇ, ನಿನ್ನ ಸನ್ನಿಧಾನದಲ್ಲೇ, ನಿನ್ನ ಸಮ್ಮುಖದಲ್ಲೇ, ನಿನ್ನ ಪಾದದಲ್ಲಿ ನಾವು ಇರುವಂತೆ ನಮಗೆ ಸಹಾಯ ಮಾಡಯ್ಯ. ಅಯ್ಯ ನೀವು ಬರುವ ತನಕ ನಿನ್ನ ಜೊತೆನೆ ನಾವು ಇರುವಂತೆ ಸಹಾಯ ಮಾಡು. ಒಂದು ಒಳ್ಳೆ ಕೆಲಸಗಾರರಾಗಿ ನಾವು ಇರುವಂತೆ ಸಹಾಯ ಮಾಡಯ್ಯ. ಅಯ್ಯ ನೀ ಕೊಟ್ಟಿದ್ದ ವಚನಗಳನ್ನು ನಾವು ಬೇರೆಯವರಿಗೆ ತಿಳಿಸುವಂತೆ ನಮಗೆ ಜ್ಞಾನವನ್ನು ತಿಳುವಳಿಕೆ ಕೊಡು ರಾಜ. ಅದು ನಮ್ಮ ಜವಾಬ್ದಾರಿಯಾಗಿದೆ ಅಯ್ಯ, ಬೇರೆಯವರಿಗೆ ನಿನ್ನ ಸುವಾರ್ತೆಯನ್ನು ಸಾರೋದು ರಾಜ. ಅಯ್ಯ ನಾವು ಅಷ್ಟೇ ಪರಲೋಕ ರಾಜ್ಯ ಹೋಗೋದು ಅಯ್ಯ, ಅನೇಕ ಜನರನ್ನು ರಾಜ ಪ್ರತಿಯೊಬ್ಬರಿಗೆ ನಾವು ಸುವಾರ್ತೆಯನ್ನು ಸಾರಿ ನಿನ್ನ ಸನ್ನಿಧಾನದಲ್ಲಿ ರಜಾ ಕರ್ಕೊಂಡು ಬರಬೇಕು. ಹೌದೇ ಸಪ್ಪ, ಯಾವ್ದಾದ್ರೆ ಆಶೀರ್ವದಿಸುವ